ದೇವರೊಂದೇ ಅಲ್ವಾ. ಆ ದೇವಿ ಆ ಪ್ರಕಾರವಾಗಿ ಯಾರೋ ಒಬ್ಬರನ್ನ ಸಾಯಿಸಲಿಕ್ಕೆ ಮಹಿಷಮರ್ದಿನಿಯಾಗಿ, ಇನ್ನೊಬ್ಬರನ್ನ ಯಾರೋ ಸಾಯಿಸಲಿಕ್ಕೆ ಚಾಮುಂಡಿಯಾಗಿ, ಆ ಜಾಗದಲ್ಲಿ ನೆಲೆಯಾಗುವಾಗ ಒಂದೊಂದು ಹೆಸರಲ್ಲಿ ಇಟ್ಕೊಳ್ಳೋದು. ಇದು ಹಾಗೆ ಮೂಲ ದೈವ ಒಂದೇ ಗುಳಿಗ. ಅಂದ್ರೆ ಬೇರೆ ಬೇರೆ ದೈವಗಳಿದೆ, ಒಂದು ದೈವದ ಹೆಸರು ನಾವು ಇಟ್ಕೊಳ್ಳುವಾಗ ಮೂಲ ದೈವವಾಗಿ ಒಂದು ಗುಳಿಗ ಇದ್ರೆ, ಆ ಗುಳಿಗ ಆ ಜಾಗದಲ್ಲಿ ಹೋಗುವಾಗ ಒಂದೊಂದು ಹೆಸರನ್ನು ಇಟ್ಕೊಂಡು ಹೋಗಿದೆ. ಈಗ ಕತ್ತಲೆಕಾಣ ಗುಳಿಗ ಅಂತದ್ರಲ್ಲಿ ಒಂದು ಉಲ್ಲೇಖ ಇದೆ. ನಾವು ಕತ್ತಲೆಯನ್ನು ತೋರಿಸುವ ಕತ್ತಲೆಕಾಣ ಗುಳಿಗ ಅಂತ. ತೊಟ್ಟಿಲುಕಾಣ ಅಂತ ಒಂದು ಊರಿಗೆ ಬೆಳಗಿನ ಹೊತ್ತಿನಲ್ಲೇ ಕತ್ತಲೆ ತರಿಸಿದವ ನನ್ನ ನಂಬಬೇಕು ಅಂತ ಹೇಳಿ. ಅಲ್ಲಿ ಆಮೇಲೆ ಗೊತ್ತಾಯ್ತು ದೈವ ಬಂದಿದೆ ಅಂತ ಹೇಳಿ. ಆಮೇಲೆ ಆಚರಣೆಗೆ ಬಂದಾಗ ಇಲ್ಲಿ ದೈವ ಬಂದಿದೆ ಅಂತ ಹೇಳಿ ಆ ತೊಟ್ಟಿಲು ಕಾಣವನ್ನ ಯಾವಾಗ ಬೆಳಗಿನ ಹೊತ್ತಲ್ಲೇ ಕತ್ತಲೆ ತರಿಸಿದ ಅದಕ್ಕೆ ಕತ್ತಲೆಕಾಣ ಗುಳಿಗ ಅಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಂಬಲಿಕ್ಕೆ ಶುರು ಮಾಡಿದ್ರು. ಅಗ್ನಿಯ ಜೊತೆ ಅಂದ್ರೆ ಕೆಲವು ಜಾಗದಲ್ಲೆಲ್ಲ ಕೆಂಡ ಸೇವೆ ಮಾಡ್ತಾರೆ, ಅದರಲ್ಲಿ ತುಳ್ಕೊಂಡೆಲ್ಲ ಹೋಗುತ್ತೆ ದೈವ. ಆ ಜಾಗದಲ್ಲಿ ಅಗ್ನಿ ಗುಳಿಗ ಅಂತ ಹೇಳ್ತಾರೆ. ಮತ್ತೆ ದೈವಕ್ಕೆ ತುಂಬಾ ಇಷ್ಟವಾದುದು ಅಂತ ಹೇಳಿದ್ರೆ ರಕ್ತ, ಅದಕ್ಕೆ ನೆತ್ತರ ಗುಳಿಗ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ವಿಷ್ಣುವಿನ ಕಿರುಬಿರಳಿನ ರಕ್ತ ಕುಡ್ಕೊಂಡು ಬಂದವ ಅಂತ ಹೇಳಿ ಉಲ್ಲೇಖ ಇದೆ ಪಾರ್ಧನದಲ್ಲಿ ಎಲ್ಲ. ಸೊ ಅದಕ್ಕೋಸ್ಕರ ನೆತ್ತರ ಗುಳಿಗ ಅಂತಿದೆ. ರುದ್ರ ಗುಳಿಗ, ರುದ್ರ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು, ಗುಳಿಗನ ಒಂದು ಪರಿಕರ ಅಂದ್ರೆ ನೋಡುವ ರೀತಿಯೇ ರುದ್ರವಾಗಿರುತ್ತೆ. ಸೊ ರುದ್ರ ಗುಳಿಗ ಅಂತಿರುತ್ತೆ. ಆಮೇಲೆ ಬೇರೆ ಬೇರೆ ಅಗ್ನಿ ಆಗಿರ್ಬೋದು, ರುದ್ರ ಆಗಿರ್ಬೋದು, ನೆತ್ತರ ಗುಳಿಗಳ ಕತ್ತಲೆಕಾಣ ಗುಳಿಗ ಆಗಿರ್ಬೋದು, ಹೀಗೆ ಒಂದು 101 ಹೆಸರಿದೆ ಅಂತ ಹೇಳಿ ಪಾರ್ಧನದಲ್ಲಿ ಬರುತ್ತೆ. ಸೊ ನಮ್ಗೆ ಅಲ್ಲಿ ಆ ಸೀಕ್ವೆನ್ಸ್ಗೆ ಏನಾದ್ರೂ ಬೇಕಿದ್ರೆ ಜನಗಳಿಗೆ ತಿಳಿಯೋಟ್ ಮಟ್ಟಿಗೆ. ಮತ್ತೆ ರಾಹು ಗುಳಿಗ ಅಂತ ಅದ್ರೊಂದು ಮೂವ್ಮೆಂಟ್ ಬರುತ್ತೆ, ಹಿಂಗಿಂಗ್ ಮಾಡ್ಕೊಂಡು ಹೋಗ್ತಿರೋ. ರಾಹು ಅಂತ ಹೇಳಿದ್ರೆ ನಿಮ್ಗೆ ನಾರ್ಮಲಿ ಗೊತ್ತು, ರಾಹು ಕೇತು. ಸೊ ಶರೀರದಿಂದ ಮೇಲೆ ಆ ಹಾವಿನ ಇದಿರುವ, ಇನ್ನೊಬ್ಬ ಶರೀರದಿಂದ ಕೆಳಗಡೆ ಇದಿರುವ. ಸೊ ಹಾವಿನ ಜೊತೆ ಅಂದ್ರೆ ಇಲ್ಲಿ ಒಂದು ವಿಷಯ ಇದೆ ಅಂತ ಹೇಳಿದ್ರೆ, ಯಾವ ದೈವ ಆಗ್ಲಿ ದೇವರಾಗ್ಲಿ ಈ ಬನ್ನಲ್ಲಿ ಬಂದು ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಆರಾಧನೆ ಮಾಡುವಂಥದ್ದು ನಾಗಾರಾಧನೆ. ಇಲ್ಲಿ ಒಂದು ಕಟ್ಟಿದೆ, ಏನಂತ ಹೇಳಿದ್ರೆ ನೀವು ಮನೆ ಹೊಕ್ಕಲು ಮಾಡಿದ್ರೆ ನೀವು ಪ್ರತಿದಿನ ಇಲ್ಲಾಂದ್ರೆ ತಿಂಗಳಲ್ಲಿ ಏನಾದ್ರೂ ಒಂದು ಸ್ವಲ್ಪ ದುಡ್ಡನ್ನ ಕೂಡಿಟ್ಟು ಅದನ್ನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಾವು ಅವರ ಮಣ್ಣಿನಲ್ಲಿ ಬಾಡಿಗೆಗೆ ಇರೋ ಹತ್ರ ನಾವು ಅದನ್ನ ಕೊಡಬೇಕು. ಇಲ್ಲಿ ಸೃಷ್ಟಿಯಾದ ಮೇಲೆ ಇಲ್ಲಿ ನಮ್ಗೆ ಮಣ್ಣು ಫಲವತ್ತಾಗಿಲ್ದಿರೋ ಹೊತ್ತಲ್ಲಿ ನಾಗದೇವರುಗಳು ಮಣ್ಣಿನಿಂದ ಬಂದು ಫಲವತ್ತಾದ ಮಣ್ಣನ್ನು ಅವರು ತಂದು, ಸೊ ಅವರಿದ್ದ ಜಾಗದಲ್ಲಿ ನಾವು ಇರೋದ್ರಿಂದ ನಾವು ಅವರಿಗೆ ಏನಾದ್ರೂ ಒಂದು ಸಂತತಿಗೆ ಮಾಡಬೇಕು ಅಂತಿದೆ. ಸೊ ನಾಗರಾಧನೆಗೆ ಬೇಸ್ಡ್ ಆಗಿ ಆ ರಾಹುವನ್ನ ಆ ಗುಳಿಗ ಜೊತೆ ಇದು ಮಾಡಿ ರಾಹು ಗುಳಿಗ ಅಂತ ಇಲ್ಲಿ ಮಾಡ್ತಾರೆ. ಜೋಡು ಗುಳಿಗ ಅಂತಿದೆ, ಚೌಂಡಿ ಗುಳಿಗ ಅಂತಿದೆ. ಸೊ ಆ ಚೌಂಡಿ ಗುಳಿಗ ಇರೋದ್ರಿಂದನೇ ಆ ಕೆಲವು ಕಥೆಗಳಲ್ಲಿ ಹೇಗೆ ಬರೋದು ಅಂತ ಹೇಳಿದ್ರೆ, ಸಂಖ್ಯೆಬಾರೆ ಗಾಳಿಭದ್ರ ಕುಮಾರ ಅವರ ಮಕ್ಕಳಿಬ್ಬರು ಅಂತೇಳಿ 5 ಜನ ಮಕ್ಕಳಿದ್ರು, ಜಟ್ಟಿಗ ಗುಳಿಗ ಆ ಥರ ಎಲ್ಲ ಮಕ್ಕಳಿದ್ರು. ಅದರಲ್ಲಿ ಗುಳಿಗನ ಅಕ್ಕನಾಗಿ ಚಾಮುಂಡಿಯ ಒಂದು ಪರಿಕಲ್ಪನೆ ಇದೆ. ಸೊ ಆ ಪಾರ್ಧನವನ್ನು ಆಧಾರಿತವಾಗಿ ತಗೊಂಡು ನಾವು ಆ ನೀವು ಏನು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿರ್ತೀರ, ಅಕ್ಕನನ್ನು ಕರೆಯುವಂಥದ್ದು, ಚಾಮುಂಡಿ ಬರುವಂಥದ್ದು, ಆ ಸೀಕ್ವೆನ್ಸ್ ನಾವು ಮಾಡಿ.